ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆದಾರೆ 10 ನಂಬರ್ ಕ್ರೋಶ್ 0.75 mm ತಗೊಂಡಿದ್ದೀನಿ. ಆಮೇಲೆ ಈ ಥರ ಸ್ಮಾಲ್ ಬೀಡ್ಸ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ, ಸ್ಮಾಲ್ ಗೋಲ್ಡನ್ ಬೀಡ್ಸ್. ಫಸ್ಟ್ ದಾರ ಬಟ್ಟೆ ಲಾಕ್ ಮಾಡಿ, ಮತ್ತೆ 3 ಚೈನು, ಬಟ್ಟೆ ಲಾಕ್, ಮತ್ತೆ 3 ಚೈನು, ಬಟ್ಟೆ ಲಾಕ್, ಮತ್ತೆ ಒಂದು ಚೈನ್ ಮಾಡಿಕೊಂಡು ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಒಂದೇ ಒಂದು ಚೈನ್ ಮಾಡಿಕೊಂಡು ಮತ್ತೆ 3 ಸಾರಿ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್. 3 ಸಾರಿ 3 ಚೈನ್ ಮಾಡ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ ಒಂದು ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಸಾರಿ 3 ಚೈನು, 3 ಚೈನು, ಬಟ್ಟೆಗೆ ಲಾಕ್. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. 3 ಚೈನು, ಬಟ್ಟೆಗೆ ಲಾಕ್. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಇನ್ನೊಂದು ಸಾರಿ 1 2 ಇದನ್ನು ಬಟ್ಟೆಗೆ ಲಾಕ್. ಇನ್ನೀಗ ಒಂದು ಚೈನು, ಬಟ್ಟೆಗೆ ಲಾಕ್. ಅಂದರೆ 3 ಸಾರಿ 3 ಚೈನು ಮಾಡ್ಕೊಳ್ಳಿ. ಆಮೇಲೆ ಒಂದು ಚೈನ್ ಮಾಡ್ಕೊಳ್ಳಿ. ಮತ್ತೆ 3 ಸಾರಿ 3 ಚೈನು, ಮತ್ತೆ ಒಂದು ಸಾರಿ ಎಂಡ್ ಮತ್ತು ಸ್ಟಾರ್ಟಿಂಗಲ್ಲಿ 2 ಸಾರಿ 3 ಚೈನು ಅಷ್ಟೇ. ಈ ಥರ ಮುಂದುವರ್ಸ್ಕೊಂಡು ಹೋಗಿ ತೋರಿಸ್ತೀನಿ. ಈಗ ಇಲ್ಲಿ ಮತ್ತೆ ಸ್ಟಾರ್ಟಿಂಗಿಂದ ಸೇರಿಸ್ಕೊಂಡಿದ್ದೀನಿ. ಬೇಸ್ ಲೈನ್ ಮಾಡಿ ಆದಮೇಲೆ ಅಲ್ಲಿ ದಾರ ಕಟ್ ಮಾಡಿದ್ದೀನಿ ಎಂಡಲ್ಲಿ. ಈಗ ಫಸ್ಟು 3 ಚೈನ್ ಹಾಗೆ ಮಾಡ್ಕೊಳ್ಳಿ. 3 ಚೈನ್ ಹಂಗೆ ಮಾಡ್ಕೊಂಡ್ಮೇಲೆ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನ್ ಇದೆಯಲ್ವಾ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಒಂದು ಚೈನ್ ಇದೆಯಲ್ವಾ, ಒಂದು ಚೈನ್ ಗ್ಯಾಪ್, ಒಂದು ಚೈನ್ ಹಾಕಿ ಲಾಕ್ ಮಾಡಿದ್ದೀರ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ದಾರ ತಗೊಳ್ಳಿ. ಇಲ್ಲಿಂದ ದಾರ ತಗೊಂಬಂದು 3 ದಾರ ಇದೆ, ಎರಡೊಂದು ಡಬಲ್ ಕ್ರೋಶೆ, 3 4 5 6 7 8 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ. ಈ ಥರ ಆರ್ಚ್ ಬರುತ್ತೆ ಇದು. ಆ ಒಂದು ಚೈನಲ್ಲಿ 8 ಡಬಲ್ ಕ್ರೋಶೆ ಹಾಕಿದ್ದೀನಿ ನಾನು. ಆಮೇಲೆ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ ಅದನ್ನು ಈ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ 3 ಚೈನ್ ಹಾಗೆ ಮಾಡ್ಕೊಳ್ಳಿ. ಇದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅದರ ನೆಕ್ಸ್ಟ್ ಇಲ್ಲಿ ಸಿಂಗಲ್ ಚೈನ್ ಗ್ಯಾಪ್ ಇದೆ ನೋಡಿ, ಆ ಸಿಂಗಲ್ ಚೈನ್ ಗ್ಯಾಪಲ್ಲಿ 8 ಡಬಲ್ ಕ್ರೋಶೆ. ಈ ಥರ ಮಾಡ್ಕೊಳ್ಳಿ. ಈ ಥರ 8 ಡಬಲ್ ಕ್ರೋಶೆ. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ, ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ 3 ಚೈನು ಮತ್ತೆ ಹಾಗೆ ಮಾಡ್ಕೊಳ್ಳಿ, ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಒಂದು ಸಿಂಗಲ್ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ, 8 ಡಬಲ್ ಕ್ರೋಶೆ. ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ತೋರಿಸ್ತೀನಿ ನಾನು ಪೂರ್ತಿ ಮಾಡಿ ನೆಕ್ಸ್ಟ್ ಸ್ಟೆಪ್ಪು. ಈಗ ಮತ್ತೆ ಬೇರೆ ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಂಡಿದ್ದೀನಿ. ಫಸ್ಟು 3 ಚೈನ್ ಮಾಡಿ ಇದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ.
ಈ ಥರ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಈ ಆರ್ಚ್ಗಳು ಹಾಕಿದ್ದೀನಲ್ವ, ಆರ್ಚ್ಗಳ ಡಬಲ್ ಕ್ರೋಶೆ ಮೇಲೆ ಚೈನ್ಗಳಿರುತ್ತಲ್ವ, ಹೋಲ್ಗಳು, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 8 ಹಾಕಿದ್ದೀನಿ. ಎರಡನೇದಲ್ಲಿಯೂ ಸಿಂಗಲ್ ಕ್ರೋಶೆ 1, ಮೂರನೇದಲ್ಲಿಯೂ ಸಿಂಗಲ್ ಕ್ರೋಶೆ, ಪ್ರತಿಯೊಂದು ಹೋಲಲ್ಲೂ 3 ಡಬಲ್ ಕ್ರೋಶೆ ಮೇಲಿನ ಹೋಲ್ಗಳಲ್ಲಿ. ಈಗ 4ನೇದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಮತ್ತು ಒಂದು ಬೀಡ್ ಸೇರಿಸಿ. ಬೀಡ್ ಸೇರಿಸ್ಬಿಟ್ಟು 5ನೇದಲ್ಲಿ ಈ ಥರ ಲಾಕ್ ಮಾಡಿ 6, 7, 8 ಈ ಥರ ಎಲ್ಲದರಲ್ಲೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಿಡ್ಲಲ್ಲಿ ಒಂದು ಬೀಡ್ ಬರುತ್ತೆ. ಇದನ್ನು ಇಲ್ಲಿ ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡಿ. ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಮಿಡ್ಲಲ್ಲಿ ಒಂದು 4ನೇದಲ್ಲಿ ಬೀಡ್ ಸೇರಿಸಿ. ನೆಕ್ಸ್ಟು ಇಲ್ಲಿ 3 ಚೈನ್ ಹಾಗೆ ಮಾಡ್ಕೊಳ್ಳಿ. ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ. ಇದಾದ್ಮೇಲೆ ನೋಡಿ, ಈಗ ಇಲ್ಲಿಂದ ಇಲ್ಲಿ 8 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೂ ಈ ಚೈನಲ್ಲಿ ಹೋಲ್ಗಳಿರುತ್ತೆ ನೋಡಿ. ಈ ಹೋಲ್ಗಳಲ್ಲಿ ಫಸ್ಟು 4 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1, 2, 3, 4 ಸಿಂಗಲ್ ಕ್ರೋಶೆ ಮಾಡಿ 4ನೇದಲ್ಲಿ ಆ ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ಒಂದು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಬೀಡ್ ಸೇರಿಸ್ಕೊಂಡು ಈಗ 5, ಎಲ್ಲದರಲ್ಲೂ ಸಿಂಗಲ್ ಕ್ರೋಶೆ. ನೆಕ್ಸ್ಟ್ 6, 7, 8 ಈ ಥರ ಎಲ್ಲದರಲ್ಲೂ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ ಲಾಕಲ್ಲಿ ಲಾಕ್. ಈ ಥರ ಇಲ್ಲಿ ಈ 3 ಚೈನಲ್ಲಿ ಕುಚ್ಚು ಹಾಕೊಳ್ಳೋದು. ಸಿಂಪಲ್ ಚಿಕ್ಕದಾದ ಕುಚ್ಚು ಹಾಕ್ಕೊಂಡ್ರೆ ಸಾಕು ಇದಕ್ಕೆ. ಇದು ತುಂಬ ಸಿಂಪಲ್ ಆರ್ಚು, ಚಿಕ್ಕದಾದ ಆರ್ಚು, ಸಿಂಪಲ್ ಆಗಿ. ನಾನಿದು ಪ್ರತಿ ಆರ್ಚಿಗೂ ಒಂದು ಕುಚ್ಚಿನಂಗೆ ಮಾಡಿದ್ದೀನಿ. ತೋರಿಸ್ತೀನಿ ನಾನು ಪೂರ್ತಿ ಮಾಡಿ. ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಕುಚ್ಚೆಲ್ಲ ಹಾಕಿ ಆದಮೇಲೆ ತುಂಬ ಸಿಂಪಲ್ ಡಿಸೈನ್ ಇದು, ತುಂಬ ಈಸಿ ಡಿಸೈನು, ಬೇಗ ಆಗುತ್ತೆ, 1 ಗಂಟೆಯಲ್ಲಿ ಆಗುತ್ತೆ, ಏನಿಲ್ಲ ಇದರಲ್ಲಿ. ತುಂಬ ಸಿಂಪಲ್ ಆಗಿದೆ, ಬೇಗ ಆಗುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.